ಹಾಯ್, ನಾನು ಸಂದೀಪ್ ಫ್ರಮ್ ಲ್ಯಾಬ್ ಟೆಕ್ನಿಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸನ್ನು ಲೈಕ್ ಮಾಡಿ, ಹಾಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ವೀಡಿಯೋಸನ್ನು ಶೇರ್ ಮಾಡಿ. ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಡಿಫ್ರೆನ್ಷಿಯಲ್ ಕೌಂಟ್ ಆಫ್ WBC ಪ್ರೊಸೀಜರನ್ನು ಹೇಳಿ, ನಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಿಗೆ ಅಂತ. ಸೊ ಇದು ಪ್ರೊಸೀಜರ್ ಇದೆ, ಹಾಗೆ ಕಂಟಿನ್ಯೂ ಮಾಡ್ತಾ ಹೇಳ್ತೀನಿ ಹೇಗೆ ಮಾಡೋದು ಅಂತ. ರಿಕ್ವೈರ್ಮೆಂಟ್ ನೋಡಿ, ಫಾಸ್ಫೇಟ್ ಬಫರ್ ಸೊಲ್ಯೂಷನ್ ಬೇಕು, ಹಾಗೆ ಮೆಥನಾಲ್ ಬೇಕು, ಲೆಶ್ಮನ್ ಸ್ಟೈನ್ ಬೇಕು. ಫಸ್ಟು ಸ್ಟೆರಿಲೈಸ್ ಮಾಡಿರೋವಂಥ ಒಂದು ಸ್ಲೈಡ್ ತೊಗೊಳ್ಳಿ, ಅದ್ರ ಮೇಲೆ ಒಂದು ಡ್ರಾಪು ಬ್ಲಡ್ ತೊಗೊಳ್ಬೇಕು. ನಾವಿಲ್ಲಿ ಆ್ಯಂಟಿಕೋಯಾಗ್ಯುಲೆಂಟನ್ನು ಯೂಸ್ ಮಾಡ್ಬೋದು ಅಥವಾ ಹಾಗೇನೂ ಪ್ರೋಸೆಸ್ ಮಾಡ್ಬೋದು. ಇನ್ನೊಂದು ಸ್ಲೈಡ್ ತೊಗೊಂಡು 35 to 40 ಡಿಗ್ರಿ ಆ್ಯಂಗಲಲ್ಲಿ ಇಟ್ಕೊಂಡು ಅದನ್ನು ಥಿನ್ ಸ್ಮಿಯರ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರೊಸೀಜರ್ ನೋಡಿ ಹೀಗಿದೆ. ಸೊ ಇಷ್ಟು ಪ್ರೋಸೆಸ್ ಆದಮೇಲೆ ಇದನ್ನು ಏರ್ ಡ್ರೈ ಆಗಲಿಕ್ಕೆ ಬಿಡಬೇಕಾಗುತ್ತೆ. 2 to 3 minutes ಟೈಮ್ ತಗೊಳ್ಳುತ್ತೆ. ಏರ್ ಡ್ರೈ ಆದಮೇಲೆ ಇದ್ರ ಮೇಲೆ ಮೆಥನಾಲನ್ನು 2 or 3 ಡ್ರಾಪ್ಸ್ ಹಾಕಿ ಕಂಪ್ಲೀಟ್ ಕವರ್ ಮಾಡಬೇಕು. ಹೀಗೆ ಕಂಪ್ಲೀಟ್ ಸ್ಲೈಡ್ ಸ್ಪ್ರೆಡ್ ಆಗೋ ಥರ ನೋಡ್ಕೊಳ್ಳಿ. ಅದನ್ನು 2 minutes ಟೈಮ್ ತಗೊಳ್ಳುತ್ತೆ. ನೆಕ್ಸ್ಟ್ ನಾವು ಸ್ಟೈನ್ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ ಪ್ರೊಸೀಜರ್ ಹೇಗಿದೆ ಅಂತ. ಲೆಶ್ಮನ್ ಸ್ಟೈನ್ ಕಂಪ್ಲೀಟ್ ಸ್ಲೈಡನ್ನು ಕವರ್ ಮಾಡೋ ಥರ ಸ್ಟೈನ್ ಯೂಸ್ ಮಾಡಬೇಕು. ಸ್ಟೈನ್ ಹಾಕಿದ ಮೇಲೆ 5 minutes ತನಕ ವೆಯ್ಟ್ ಮಾಡಿ, ಸ್ವಲ್ಪ ಪ್ರಾಪರಾಗಿ ಅಬ್ಸರ್ವ್ ಆಗಬೇಕು ಸ್ಟೈನ್ ಪೂರ. ಇಲ್ಲ ಕಪ್ಲಿಂಗ್ ಜಾರ್ ಇದೆ ಅಂತ ಹೇಳಿದರೆ ಅದಕ್ಕೆ ಪೂರ ಸ್ಟೈನನ್ನು ಹಾಕಿ ನಾವು ಡಿಪ್ ಮಾಡಿ ಇಡ್ಬೋದು. ಸೊ ಅದಾದಮೇಲೆ ಫಾಸ್ಫೇಟ್ ಬಫರನ್ನು ಹಾಕಬೇಕು. ಫಾಸ್ಫೇಟ್ ಬಫರ್ ಹಾಕಿ 2 to 3 minutes ಟೈಮ್ ತಗೊಳ್ಳುತ್ತೆ. ನಾವು ಸ್ಟೈನ್ ಕಡಿಮೆ ಟೈಮ್ ತೊಗೊಂಡಿದ್ದೀವಿ ಅಂತ ಹೇಳಿದರೆ ಬಫರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಇಡಬೇಕಾಗುತ್ತೆ. ಸೊ ಅದಾದಮೇಲೆ ರನ್ನಿಂಗ್ ವಾಟರಲ್ಲಿ ಎಕ್ಸಸ್ ಆಫ್ ಸ್ಟೈನ್ ಏನಿದೆ ಮತ್ತು ಬಫರನ್ನು ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಟ್ಯಾಪ್ ವಾಟರನ್ನು. ವಾಶ್ ಆದಮೇಲೆ ಅದನ್ನು ಏರ್ ಡ್ರೈ ಮಾಡಬೇಕು. ಏರ್ ಡ್ರೈ ಮಾಡಿದ ಮೇಲೆ ಮೈಕ್ರೋಸ್ಕೋಪಲ್ಲಿಟ್ಟು ಅಬ್ಸರ್ವ್ ಮಾಡಬೇಕು. ಫಸ್ಟು ಲೋ ಪವರಲ್ಲಿಟ್ಟು ಫೋಕಸ್ ಮಾಡ್ಕೊಳ್ಳಿ. ಸೆಲ್ಸ್ ಎಲ್ಲ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಹೇಳಿದ ಮೇಲೆ ಅದನ್ನು ಹೈ ಪವರಿಂದ ಆಯಿಲ್ ಇಮರ್ಷನ್ಗೆ ಚೇಂಜ್ ಮಾಡ್ಕೊಳ್ಬೇಕು. ಹೈ ಪವರಿಂದ ನೋಡಿ ಆಯಿಲ್ ಇಮರ್ಷನ್ಗೆ ಚೇಂಜ್ ಮಾಡಿದ್ದೀನಿ. ಫಸ್ಟ್ ಸೆಲ್ ಒಂದು ನ್ಯೂಟ್ರೋಫಿಲ್ ಕಾಣಿಸ್ತಿದೆ, ನೆಕ್ಸ್ಟ್ ಬೇಸೋಫಿಲ್, ನೋಡಿ ಲಿಂಫೋಸೈಟ್ಸ್, ಅಗೇನ್ ನ್ಯೂಟ್ರೋಫಿಲ್, ಇಯೋಸಿನೋಫಿಲ್. ಹೀಗೆ 100 WBC ಸೆಲ್ಸನ್ನು ಕೌಂಟ್ ಮಾಡಬೇಕಾಗುತ್ತೆ. ಸೊ ಕೌಂಟ್ ಮಾಡಿದ ಮೇಲೆ ಯಾವ್ಯಾವ ಸೆಲ್ಸ್ ಎಷ್ಟು ಪರ್ಸೆಂಟೇಜ್ ಇದೆ ಅಂಥೇಳಿ ಒಂದು ಚಾರ್ಟ್ ಇದೆ. ಆ ಚಾರ್ಟ್ ಪ್ರಕಾರ ನಾವು ಐಡೆಂಟಿಫೈ ಮಾಡ್ಕೊಳ್ಬೋದು. ಹೀಗೆ